ಧಾರ್ಮಿಕ ಗ್ರಂಥಗಳು ನಮ್ಮ ಆರೋಗ್ಯವನ್ನ ಅಥವಾ ನಾವು ಸೇವಿಸುವಂತ ಆಹಾರವನ್ನ ಯಾವ ರೀತಿ ವ್ಯಾಖ್ಯಾನ ಮಾಡಿದೆ ಅಂತ? ನಮ್ಮ ಭಾರತೀಯ ಸಂಸ್ಕೃತಿಯಂತೂ ಆಹಾರದ ಬಗ್ಗೆ ತುಂಬ ಮಾತಾಡಿದೆ. ಬದುಕಿನ ಮೂಲ ಉದ್ದೇಶ ಏನೆಂದರೆ ನೆಮ್ಮದಿಯಾಗಿರೋದಲ್ವ. ನಾವು ಆಹಾರವನ್ನು ಯಾವತ್ತಿಗೂ ಪ್ರಶಾಂತ ಮನಸ್ಸಿಂದ ಸೇವಿಸಬೇಕು, ಆ ಥರದಲ್ಲಿ ಸೇವಿಸಬಾರ್ದು. ಮುಖ್ಯವಾಗಿ ಹೃದಯ ಮತ್ತು ಮಿದುಳಿಗೆ ಬಹಳ ಒಳ್ಳೆಯದು ಇದು ಅತ್ಯಂತ ಶ್ರೇಷ್ಠವಾದ ಆಹಾರ. ಆಯಸ್ಸನ್ನು ಹೆಚ್ಚಿಸುತ್ತೆ, ಒಳ್ಳೆಯ ಬುದ್ಧಿಯನ್ನು ಕೊಡುತ್ತೆ, ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ, ಆರೋಗ್ಯವನ್ನು ಕೊಡುತ್ತೆ, ಹಾಗೆಯೇ ನೆಮ್ಮದಿಯನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳಿ ಹೋಳಿಗೆನ 3-4 ತಿನ್ನೋ ಹಾಗೇ ಇಲ್ಲ. ಹೋಳಿಗೆನ ನೋಡಿ ಸಂತೋಷ ಪಡಬೇಕೇ ಹೊರತು ನಾನು ತಿಂದು ಸಂತೋಷ ಪಡೋಕ್ಕೆ ಹೋಗಬಾರ್ದು. ಇಂತಹ ಆಹಾರ ಸೇವನೆಯಿಂದ ಮನಸ್ಸು ಪ್ರಶಾಂತವಾಗುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಆಂತರಿಕ ಶುದ್ಧಿ ಸಹಜವಾಗಿ ಲಭಿಸುತ್ತೆ ಅಂತ ಹೇಳುತ್ತೆ ಭಗವದ್ಗೀತೆ. ರಾಜಸ ಆಹಾರವನ್ನು ಬಯಸುವವರ ಲಕ್ಷಣ ಏನು ಅಂದರೆ ಇವರಿಗೆಲ್ಲವೂ ಸ್ವಲ್ಪ ಹೆಚ್ಚಿರಬೇಕು. ಇವು 3 ಮಿತಿ ಮೀರ್ತು ಅಂದರೆ ಎಲ್ಲ ರೋಗಗಳಿಗೆ ಆಹ್ವಾನ ಕೊಡುತ್ತೆ. ಆಹಾರ ಬಡಿಸೋಕ್ಕೆ ಬಂದಾಗ ಎಷ್ಟು ಬೇಕೋ ಅಷ್ಟೇ ಬಡಿಸ್ಕೋಬೇಕೇ ಹೊರತು ದುರಾಸೆಯಿಂದ ಹೆಚ್ಚು ಬಡಿಸ್ಕೋಬಾರ್ದು. ರೆಫ್ರಿಜಿರೇಟರಲ್ಲಿ ಶೇಖರಿಸಿ ಇಟ್ಟಂಥ ಆಹಾರ ಪದಾರ್ಥಗಳು ಈ ವ್ಯಾಪ್ತಿಗೆ ಬರುತ್ತೆ. ಸಂಸ್ಕರಿಸಿದ ಆಹಾರನ ಭಗವದ್ಗೀತೆಯಲ್ಲಿ ಹೇಳಿದಾರ ಅಂದರೆ ಪ್ರೋಸೆಸ್ ಫುಡ್ ಅನ್ನೋ ಶಬ್ದ ಬಳಸಿಲ್ಲ ಅವರು. ಮಧ್ಯಾಹ್ನದ ಊಟ ಮಾಡಿದ್ಮೇಲೆ ಕೆಲಸ ಮಾಡುವಾಗ ಕಣ್ಣು ಸ್ವಲ್ಪ ಎಳೆಯುತ್ತೆ ಅಂದರೆ ಅಗತ್ಯಕ್ಕಿಂತ ಹೆಚ್ಚು ಆಹಾರವನ್ನು ನೀವು ಸೇವಿಸಿದ್ದೀರಿ. ಮಕ್ಕಳಿಗೆ ಅದೊಂದು ಕೊರಗು ಶುರುವಾಗ್ಬಿಡುತ್ತೆ. ಎಲ್ಲರ ಅಪ್ಪ ಅಮ್ಮಂದರು ಪಿಜ್ಜಾನ ಕೊಡಿಸ್ತಾರೆ, ನಮ್ಮಪ್ಪ ಕೊಡಿಸಲ್ಲ ಅಂತ. ಕೊರಗು ಬರಬಾರ್ದು ಮಕ್ಕಳಿಗೆ. ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು ಇವನ್ನೆಲ್ಲ ಬಾಲ್ಯದಲ್ಲೇ ಕಲಿಸ್ಬೇಕಾಗುತ್ತೆ. ಉಪ್ಪಿನಕಾಯಿ ಊಟವಾಗಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಉಪ್ಪಿನಕಾಯಿ ಬೇಕು, ನಮಗೆ ರುಚಿ ಕೊಡುತ್ತದು. ಅದು ಉಪ್ಪಿನಕಾಯಿಯೇ ಊಟ ಆಗುತ್ತೆ ಅಲ್ಲ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಡಾಕ್ಟರ್ ನಾ ಸೋಮೇಶ್ವರ್ ಇವರು ತಟ್ ಅಂತ ಹೇಳಿ ಕಾರ್ಯಕ್ರಮದ ಮುಖಾಂತರ ಕನ್ನಡ ನಾಡಿನ ಜನತೆಗೆ ಚಿರಪರಿಚಿತರು. ಇವರು ವಾಗ್ಮಿಯೂ ಹೌದು, ಕ್ವಿಜ್ ಮಾಸ್ಟರ್, ಹಾಗೇನೆ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಈ ಹಿಂದೆ ನಾವು ಇವರ ಜೊತೆ ಮಾಡಿರುವಂತಹ ಸಂಚಿಕೆಗೆ ಲಕ್ಷಾಂತರ ಜನರು ಒಂದು ಒಳ್ಳೆಯ ರೆಸ್ಪಾನ್ಸನ್ನು ಕೂಡ ಕೊಟ್ಟಿದ್ದಾರೆ. ಇನ್ನಷ್ಟು ವಿಡಿಯೋಗಳನ್ನು ಡಾಕ್ಟರ್ ನಾ ಸೋಮೇಶ್ವರ್ ಅವರ ಜೊತೆಗೆ ಮಾಡಿ ಅನ್ನುವಂಥ ಅಭಿಲಾಷೆ ಕೂಡ ವ್ಯಕ್ತ ಆಗಿದೆ. ಹೀಗಾಗಿಯೇ ವೀಕ್ಷಕರ ಒಂದು ಅಭಿಲಾಷೆಯ ಮೇರೆಗೆ ಮತ್ತೊಮ್ಮೆ ನಾವು ಡಾಕ್ಟರ್ ನಾ ಸೋಮೇಶ್ವರ್ ಅವರನ್ನು ನಮ್ಮ ಸ್ಟುಡಿಯೋಗೆ ಬರಮಾಡ್ಕೊಂಡಿದ್ದೀವಿ. ಅವರ ಜೊತೆಗೆ ಇವತ್ತು ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಮುಖ್ಯವಾದಂತಹ ವಿಚಾರ, ನಮ್ಮ ದೇಹವನ್ನು ನಾವು ದೇಗುಲ ಅಂತ ಯಾಕೆ ಕರಿಬೇಕು, ಈ ಹಿಂದೆ ನಮ್ಮ ಹಿರಿಯರು ಯಾವ ರೀತಿಯಾಗಿ ಆರೋಗ್ಯವನ್ನು ನೋಡ್ಕೊಳ್ತಾ ಇದ್ರು. ಸೊ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳನ್ನು ಇವತ್ತು ಅವರ ಜೊತೆ ನಾವು ಮಾತಾಡೋಣ. ಅದಕ್ಕಿಂತ ಮುಂಚೆ ಅವರನ್ನು ಬರಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ನಮಸ್ತೆ ರಕ್ಷಾ. ಹೇಗಿದ್ದೀರಾ ಸರ್? ಆರಾಮಾಗಿದ್ದೇನೆ. ನೀವು ಆರಾಮವಾಗಿದ್ದೀರಿ? ನಮ್ಮ ವೀಕ್ಷಕರು ಸಹ ಆರಾಮವಾಗಿ ಇದ್ದಾರೆ ಅಂತ ಭಾವಿಸ್ತೇನೆ. ಇರಲಿ ಅನ್ನೋದು ನಮ್ಮ ಆಶಯ. ಹೌದು ಸರ್. ಯಾವುದೇ ರೋಗ ರುಜಿನಗಳು ನಿಮ್ಮ ಹತ್ತಿರಕ್ಕೂ ಸುಳಿಯದೇ ಇರಲಿ ಅನ್ನೋದು ನಮ್ಮೆಲ್ಲರ ಆಶಯ. ಸರ್, ಆರೋಗ್ಯದ ವಿಚಾರದಲ್ಲಿ ನೀವು ಹೇಳಿದ್ರಿ ಅಂತರಂಗ ಶುದ್ಧಿ ಹಾಗೇನೆ ಬಹಿರಂಗ ಶುದ್ಧಿ. ಕೊನೆಯದಾಗಿ ಕೇಳಬೇಕು ಅಂತ ಹೇಳಿದ್ರೆ, ಧಾರ್ಮಿಕ ಗ್ರಂಥಗಳು ನಮ್ಮ ಆರೋಗ್ಯವನ್ನ ಅಥವಾ ನಾವು ಸೇವಿಸುವಂತ ಆಹಾರವನ್ನ ಯಾವ ರೀತಿ ವ್ಯಾಖ್ಯಾನ ಮಾಡಿದೆ ಅಂತ? ಅದು ಭಗವದ್ಗೀತೆಯಲ್ಲಾಗಿರ್ಬೋದು, ಅಥವಾ ಬೈಬಲ್ನಲ್ಲಾಗಿರ್ಬೋದು, ಅಥವಾ ಕುರಾನ್ನಲ್ಲಾಗಿರ್ಬೋದು. ಸೊ ಧಾರ್ಮಿಕ ಗ್ರಂಥಗಳಲ್ಲಿ ಅಥವಾ ನಮ್ಮ ಹಿಂದಿನ ಸಂಸ್ಕೃತಿ ಯಾವ ರೀತಿ ಆರೋಗ್ಯವನ್ನ ಹಾಗೇನೆ ಆಹಾರವನ್ನ ವ್ಯಾಖ್ಯಾನ ಮಾಡಿದೆ ಸರ್? ನಮ್ಮ ಭಾರತೀಯ ಸಂಸ್ಕೃತಿಯಂತೂ ಆಹಾರದ ಬಗ್ಗೆ ತುಂಬ ಮಾತಾಡಿದೆ. ಆಹಾರದ ಬಗ್ಗೆ ಮಾತನಾಡುವಾಗ ನಮ್ಮ ಎಲ್ಲ ಆಹಾರ ಪದಾರ್ಥಗಳನ್ನು 3 ರೀತಿ ವರ್ಗೀಕರಿಸುತ್ತೆ. ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿಕ ಆಹಾರ, ಹೀಗೆ ವರ್ಗೀಕರಿಸುತ್ತೆ. ಹೌದು. ಭಗವದ್ಗೀತೆಯೂ ಸಹ ಬಹಳ ಸ್ಪಷ್ಟವಾಗಿ 17ನೇ ಅಧ್ಯಾಯದ ಶ್ರದ್ಧಾತ್ರಯ ವಿಭಾಗ ಅಂತ ಬರುತ್ತೆ. ಶ್ರದ್ಧಾತ್ರಯ ವಿಭಾಗ 13ನೇ ಅಧ್ಯಾಯದಲ್ಲಿ ಇದರ ಬಗ್ಗೆ 17ನೇ ಅಧ್ಯಾಯದಲ್ಲಿ ಇದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಮಾತಾಡ್ತಾರೆ.
ಮಾತಾಡ್ತಾ ಸಾತ್ವಿಕ ಆಹಾರ ಅಂದರೆ ಏನು ಅನ್ನೋದನ್ನು ಹೇಳ್ತಾರೆ. ಇದು ಅತ್ಯಂತ ಶ್ರೇಷ್ಠವಾದ ಆಹಾರ. ಸಾತ್ವಿಕ ಆಹಾರ ಏನು ಮಾಡುತ್ತೆ? ಈ ಸಾತ್ವಿಕ ಆಹಾರ ಆಯಸ್ಸನ್ನು ಹೆಚ್ಚಿಸುತ್ತೆ, ಒಳ್ಳೆಯ ಬುದ್ಧಿಯನ್ನು ಕೊಡುತ್ತೆ, ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ, ಆರೋಗ್ಯವನ್ನು ಕೊಡುತ್ತೆ, ಹಾಗೆಯೇ ನೆಮ್ಮದಿಯನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಎಲ್ಲಕ್ಕಿಂತಲೂ ಮುಖ್ಯವಾದದ್ದು ನೆಮ್ಮದಿ. ಬದುಕಿನ ಮೂಲ ಉದ್ದೇಶ ಏನೆಂದರೆ ನೆಮ್ಮದಿಯಾಗಿರೋದಲ್ವ ನಾವು. ಆ ನೆಮ್ಮದಿಯನ್ನು ಕೊಡುತ್ತಂತೆ ಈ ಸಾತ್ವಿಕ ಆಹಾರ. ಇದು ಇಡೀ ದೇಹಕ್ಕೆ, ಮುಖ್ಯವಾಗಿ ಹೃದಯ ಮತ್ತು ಮಿದುಳಿಗೆ ಬಹಳ ಒಳ್ಳೆಯದು. ಇದು ಸಾತ್ವಿಕ ಆಹಾರ ಏನು ಹಾಗಂದರೆ ಯಾವ್ಯಾವುದೋ ಸಾತ್ವಿಕ ಆಹಾರ ಅಂದರೆ ತಾಜಾ ಹಣ್ಣುಗಳು, ಮೊಳಕೆ ಬರಿಸಿದ ಕಾಳುಗಳು, ತರಕಾರಿಗಳು, ಹಾಲು, ತುಪ್ಪ, ಇವು ಬಹಳ ಒಳ್ಳೆ. ಇವೆಲ್ಲವೂ ಸಾತ್ವಿಕ ಆಹಾರದ ವ್ಯಾಪ್ತಿಗೆ ಬರುತ್ತೆ. ಮತ್ತು ಆಗ ತಾನೇ ಮಾಡಿದಂಥ ಬಿಸಿ ಬಿಸಿಯಾಗಿ ಮಾಡಿದಂಥ ಆಹಾರ ಪದಾರ್ಥ, ಅನ್ನ, ತೊವ್ವೆ, ಸಾರು, ಹುಳಿ, ಮಜ್ಜಿಗೆ. ಮೊಸರಿಗಿಂತ ಮಜ್ಜಿಗೆ ಒಳ್ಳೆಯದು ಅಂತ ಈಗಾಗಲೇ ಹೇಳಿದ್ದೇನೆ. ಇವನ್ನೆಲ್ಲ ನಾವು ಸೇವಿಸಬಹುದು. ಒಟ್ಟಿನಲ್ಲಿ ತಾಜಾ ಆಹಾರ. ಮತ್ತೆ ಈ ಮಾತನ್ನು ಮರೆಯೋ ಹಾಗಿಲ್ಲ, ಹಿತ ಮಿತ. ಹೌದು. ನನಗೆ ಹಿತವಾದ ಆಹಾರ. ಈಗ ನಾನು ಮಧುಮೇಹದವನು ಅಂದರೆ ನಾನು ಸಿಹಿ ತಿನ್ನೋ ಹಾಗಿಲ್ಲ ಅಲ್ವಾ? ಹೌದು. ಮತ್ತು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳಿ ಹೋಳಿಗೆನ 3-4 ತಿನ್ನೋ ಹಾಗೇ ಇಲ್ಲ. ಹೋಳಿಗೆನ ನೋಡಿ ಸಂತೋಷ ಪಡಬೇಕೇ ಹೊರತು ನಾನು ತಿಂದು ಸಂತೋಷ ಪಡೋಕೆ ಹೋಗ್ಬಾರ್ದು. ನಿಯಂತ್ರಣ ನಮ್ಮಲ್ಲಿರಬೇಕು. ಎಸ್. ಹಾಗಾಗಿ ಈ ಸಾತ್ವಿಕ ಆಹಾರ ಪರಮ ಶ್ರೇಷ್ಠವಾದದ್ದು. ಇಂತಹ ಆಹಾರ ಸೇವನೆಯಿಂದ ಮನಸ್ಸು ಪ್ರಶಾಂತವಾಗುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಆಂತರಿಕ ಶುದ್ಧಿ ಸಹಜವಾಗಿ ಲಭಿಸುತ್ತೆ ಅಂತ ಹೇಳುತ್ತೆ ಭಗವದ್ಗೀತೆ. ಹಾಗಾಗಿ ಸಾತ್ವಿಕ ಆಹಾರ ಬಹಳ ಮುಖ್ಯವಾದದ್ದು. ಇನ್ನು ಎರಡನೇದು ರಾಜಸಿಕ ಆಹಾರ. ಈ ಸಾತ್ವಿಕ ಆಹಾರವನ್ನು ಸೇವಿಸುವವರ ಮನಸ್ಸು ಸಾಮಾನ್ಯವಾಗಿ ಪ್ರಶಾಂತವಾಗಿರುತ್ತೆ. ಒಂದು ಕಡೆ ಕೂತ್ಕೊಂಡು ತಮ್ಮ ಕೆಲಸ ಕಾರ್ಯಗಳನ್ನು, ಅದರಲ್ಲೂ ಸೃಜನಶೀಲ ಕೆಲಸಗಳಲ್ಲಿ ತೊಡಗ್ತಾರೆ. ಈ ರಾಜಸಿಕ ಆಹಾರದಲ್ಲಿ ಶಕ್ತಿ ತುಂಬ ಇರುತ್ತೆ, ಚಟುವಟಿಕೆ ವಿಪರೀತ ಇರುತ್ತೆ. ಏನು ಕೆಲಸ ನೀವು ಹೇಳಿದ್ರು ಅದನ್ನು ನೋಡ್ತಾ ಇದ್ದಾಗೆ ಚಟಪಟ ಓಡಾಡಿ ತಕ್ಷಣ ಮಾಡಿಕೊಡ್ತಾರೆ. ಹುಮ್ಮಸ್ಸು, ಶಕ್ತಿ, ಉತ್ಸಾಹ. ಏನು ಕೆಲಸ ಹೇಳಿ ನಾನು ಮಾಡಿ ಮುಗಿಸ್ತೇನೆ ಅನ್ನೋ ಒಂದು ಹೋರಾಟದ ಮನೋಭಾವ, ಛಲ ಎಲ್ಲವೂ ಅವರಿಗೆ ಇರುತ್ತೆ. ರಾಜಸ ಆಹಾರವನ್ನು ಬಯಸುವವರ ಲಕ್ಷಣ ಏನು ಅಂದರೆ ಇವರಿಗೆಲ್ಲವೂ ಸ್ವಲ್ಪ ಹೆಚ್ಚಿರಬೇಕು. ಅಂದರೆ ತುಂಬ ಸಿಹಿಯಾಗಿರಬೇಕು, ತುಂಬ ಖಾರ ಇರಬೇಕು. ಮೆಣಸಿನ್ಕಾಯಿ ಬಜ್ಜಿ ಹಾಗೆ ಕಚ್ಚ ಕಚ್ಚ ತಿಂತಾ ಇರ್ತಾರೆ. ನೋಡಿದ್ರೆ ಭಯ ಆಗುತ್ತೆ ನಮಗೆ ಆ ಮೆಣಸಿನ್ಕಾಯಿನ. ಅವರು ಆರಾಮಾಗಿ ತಿಂತಾರೆ. ಉಪ್ಪು ಚೆನ್ನಾಗಿ ಹಾಕಿರೋ ಪದಾರ್ಥಗಳು ನೀವೇನು ಕೊಟ್ಟರು ತುಂಬ ಇಷ್ಟ. ಚಿಪ್ಸ್ ಅಂತೂ, ಕಡಲೆಕಾಯಿ ಬೀಜ ಅಂತೂ ಭಾರಿ ಇಷ್ಟ. ಹಾಗೆ ಖಾರ ಹಾಕಿದ್ದು ಗೋಡಂಬಿ ಕೊಟ್ಬಿಟ್ರೆ ಹೇಗೆ ತಿಂತಿರ್ತಾರೆ ಗೊತ್ತೇ ಇಲ್ಲ. ಹಾಗೆಯೇ ಮಸಾಲೆ ಹಾಕಿರೋದಕ್ಕ ಮಾಂಸದ ತುಣುಕೋಗಾಗಲಿ ಮತ್ತೋಗಲಿ ಇವೆಲ್ಲ ಭಾಳ ಇಷ್ಟ ಇವರಿಗೆ. ತುಂಬ ಕರೆದಿರುವ ಪದಾರ್ಥ, ಹೆಚ್ಚು ಮಸಾಲೆ ಇರ್ತಕ್ಕಂಥ ಪದಾರ್ಥಗಳ ಇವರು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಇವರು ತುಂಬ ಕಹಿ ಇದ್ದರೂ ಪರವಾಗಿಲ್ಲ, ಹುಳಿ ಇದ್ದರೂ ಪರವಾಗಿಲ್ಲ, ಉಪ್ಪಿದ್ರೂ ಪರವಾಗಿಲ್ಲ, ಖಾರ ಇದ್ದರೂ ಪರವಾಗಿಲ್ಲ, ಬಿಸಿ ಬಿಸಿ ಬಿಸಿಯಾಗಿ ನೀವು ಆಹಾರ ತಂದಿಟ್ಟು ತಿಂದುಬಿಡ್ತಾರೆ. ಸಾತ್ವಿಕ ಆಹಾರವನ್ನು ತಿನ್ನೋರು ಬಿಸಿಯಾಗಿರಬೇಕು ಅಂತಾರೆ, ಆದರೆ ಬಿಸಿ ಬಿಸಿ ಅಲ್ಲ, ಉಗುರು ಬೆಚ್ಚಗಿನ ಬಿಸಿ ಅಂತ ನಾವೇನು ಹೇಳ್ತೇವೆ ಹಾಗಿದ್ದರೆ ಸಾಕು ಅಂತ. ಇವರು ಹಾಗಲ್ಲ. ನೀವು ಮರಳ್ತಾ ಇರೋ ಕಷಾಯನ ತಂದುಕೊಟ್ರೆ ಎಷ್ಟು ಗಮ್ಮತ್ತ ವಾಸನೆ ಬರ್ತಾ ಇದೆ ಅಂತ ಹಾಗೇ ಕುಡಿತಾರೆ ಬಿಸಿಯಾಗಿ. ಇದು ರಾಜಸ ಪದಾರ್ಥದವರ ಒಂದು ಲಕ್ಷಣ. ಇವರಲ್ಲಿ ಭಾವನೆಗಳ ನಿಯಂತ್ರಣ ಸ್ವಲ್ಪ ಕಷ್ಟ. ಅರಿಷಡ್ವರ್ಗಗಳು ಇವರನ್ನು ಆಳೋದು ಹೆಚ್ಚು. ಕಾಮ, ಕ್ರೋಧ, ಲೋಭ, ಮೋಹ, ವಿಪರೀತ ಕೋಪ ಬರುತ್ತೆ. ಆಮೇಲೆ ಮಹತ್ವಾಕಾಂಕ್ಷೆ ಹೆಚ್ಚು. ನಾನು ನಾಳೆನೇ ಈ ದೇಶದ ಅಧ್ಯಕ್ಷ ಆಗಬೇಕು ನಾನು
ಹೀಗೆ ಮಹತ್ವಾಕಾಂಕ್ಷೆ ಇರುತ್ತೆ. ನಾಳೆನೇ ಶ್ರೀಮಂತ ಆಗಬೇಕು, ಲಕ್ಷಾಧಿಪತಿ ಆಗಬೇಕು, ಕೋಟ್ಯಾಧಿಪತಿ ಆಗಬೇಕು. ಅರೆ ನಾನು ಮಾಡಬೇಕು ಅಂತಿದ್ದೆ ಆ ಕೆಲಸವನ್ನು, ಅದನ್ನು ಅವನಿಗೆ ಕೊಟ್ಬಿಟ್ರಲ್ಲ. ಹೀಗೆ ಒಂದು ರೀತಿಯಾದ ಸ್ಪರ್ಧಾ ಮನೋಭಾವ ಇತ್ಯಾದಿಗಳೆಲ್ಲ ತುಂಬ ಹೆಚ್ಚಿರುತ್ತೆ. ಹಾಗಾಗಿ ಇವರು ಬಹಳ ಬೇಗ ರಾಗದ್ವೇಷಗಳಿಗೆ ತುತ್ತಾಗ್ತಾರೆ. ಅಳೋದು ಸುಲಭ, ಬಹಳ ಅಳ್ತಾರೆ, ದುಃಖ ಪಡ್ತಾರೆ, ನೋವು ಪಡ್ತಾರೆ, ಕೋಪ ಮಾಡ್ಕೋತಾರೆ, ಸಿಟ್ಟು ಮಾಡ್ಕೋತಾರೆ. ಆಮೇಲೆ ಏನು ಬೇಡ ಹೋಗಿ ಅಂತ ಹೇಳಿ ಎಲ್ಲವನ್ನು ಬಿಟ್ಟು ಹೋಗ್ಬಿಡ್ತೇನೆ ಅಂತ ಹೋಗೋದು, ಮತ್ತೆ 5 ನಿಮಿಷದಲ್ಲಿ ವಾಪಸ್ ಬರೋದು. ಈ ಥರದ್ದೆಲ್ಲ ಇವ್ರದ್ದು ಹೆಚ್ಚು ಇರುತ್ತೆ. ಅಂದರೆ ಹೆಚ್ಚು ಉಪ್ಪು ಖಾರ ಹುಳಿ ತಿನ್ನೋರು ಅಂತನ ಸರ್? ಅಂಥವರಲ್ಲಿ ರಾಜಸಿಕ ಆಹಾರದವರಲ್ಲಿ ಇದು ಹೆಚ್ಚು. ಮಸಾಲೆ ಪದಾರ್ಥ, ಉಪ್ಪಿನಕಾಯಿ, ಹುರಿದ ಪದಾರ್ಥ, ಕರಿದ ಪದಾರ್ಥ ಇವರಿಗೆಲ್ಲ ಬಹಳ ಇಷ್ಟ. ಹಾಗಾದ್ರೆ ಇದನ್ನ ಸೇವಿಸಬಾರ್ದು ಅಂತ ಹೇಳ್ತೀವಿ? ಸೇವಿಸಬಾರ್ದು ಅಂತಲ್ಲ, ಎಲ್ಲೂ ಯಾವ ಆಹಾರವನ್ನು ಸೇವಿಸಬಾರ್ದು ಅಂತ ಹೇಳಲ್ಲ, ಹಿತಮಿತ. ಉಪ್ಪು ಹುಳಿ ಖಾರ ಸೇವಿಸಿ, ಆದರೆ ಹಿತಮಿತವಾಗಿರಲಿ ಅಂತ. ಆದರೆ ಇವರು ರಾಜಸ ವರ್ಗಕ್ಕೆ ಸೇರಿದವರು ಹಿತಮಿತ ಅವ್ರ ಹತ್ರಕ್ಕೂ ಬರೋಲ್ಲ. ಜಾಸ್ತಿನೇ ಎಲ್ಲಾನು ಒಳ್ಳೆಯದ ಯಾವುದೋ ಒಂದು ಇದನ್ನು ತಂದುಕೊಟ್ರೆ ಮಂಚೂರಿನ ಆರಾಮಾಗಿ ತಿನ್ಕೊಂಡಿರ್ತಾರೆ. ಬೇರೆಯವರು ತಿಂತಿದ್ದಾರೋ ಇಲ್ವೋ ಗೊತ್ತಿಲ್ಲ, ತಾವಂತೂ ಆರಾಮಾಗಿ ಖಾಲಿ ಮಾಡ್ತಾರೆ ಪ್ಲೇಟ್. ಆದರೆ ಅಂಥವರಲ್ಲಿ ಭಾವೋದ್ವೇಗ ಜಾಸ್ತಿ ಇರುತ್ತೆ. ಹೌದು. ಓಕೆ. ಯಾಕಂದರೆ ಕಾಮನ್ ಆಗಿ ನಾವು ಮಾತಾಡ್ತಾ ಹೇಳ್ತೀವಿ, ಅಂದರೆ ಯಾರೋ ಒಬ್ಬ ವ್ಯಕ್ತಿಗೆ ತುಂಬ ಕೋಪ ಬರ್ತಿದೆ ಅಂದಾಗ ಅವ್ರು ಹೇಳ್ತಾರೆ ನಾನು ಉಪ್ಪು ಹುಳಿ ಖಾರ ತಿಂದಿದ್ದೀನಿ ಅಂತ ಆಡು ಮಾತಲ್ಲಿ ಹೇಳೋದನ್ನು ಕೇಳಿದ್ದೀನಿ. ಆದರೆ ಅದು ಇಲ್ಲಿಗೂ ಕೂಡ ಸಂಬಂಧಪಟ್ಟಿರೋದು, ನೇರವಾಗಿ ಸಂಬಂಧ ಇದೆ. ನೇರವಾಗಿ ಸಂಬಂಧ ಇದೆ. ಹಾಗಾದರೆ ನಾವು ಸೇವಿಸುವಂಥ ಆಹಾರಕ್ಕೂ ನಮ್ಮ ಆಲೋಚನೆಗೂ ನಮ್ಮಲ್ಲಿ ಆಗುವಂಥ ಹಾರ್ಮೋನ್ ವೇರಿಯೇಷನ್ಸ್ಗೂ ಎಲ್ಲದಕ್ಕೂ ಕೂಡ ಸಂಬಂಧ ಇದೆ, ನೇರವಾದ ಸಂಬಂಧ ಇದೆ. ಓಕೆ. ನಾನು ಆಗಲೇ ಹೇಳಿದೆ, ದೇಹ ಬೇರೆ ಅಲ್ಲ, ಮನಸ್ಸು ಬೇರೆ ಅಲ್ಲ. ದೇಹವನ್ನು ಪೋಷಿಸುವಂಥ ಆಹಾರ ಏನಿದೆ ಅದು ಮನಸ್ಸನ್ನು ಪೋಷಿಸುತ್ತೆ. ಹೌದು, ಮನಸ್ಸಿನ ಮೇಲೆ ಕೂಡ ಪ್ರಭಾವವನ್ನು ಬೀರುತ್ತೆ, ಖಂಡಿತ ಬೀರುತ್ತೆ. ಇನ್ನು 3ನೇ ವರ್ಗೀಕರಣಕ್ಕೆ ಬಂತು ಅಂತ ಹೇಳ್ತಂದರೆ ತಾಮಸಿಕ ಆಹಾರ ಅಂತ ಹೇಳ್ತೇವೆ. ಇದಷ್ಟು ಒಳ್ಳೆಯದಲ್ಲ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅರ್ಧ ಬೆಂದಿರೋ ಆಹಾರ, ಸತ್ವವಿಲ್ಲದ, ವಾಸನೆ ಬರ್ತಾ ಇರ್ತಕ್ಕಂಥ ಹಳಸಿದ ಅಥವಾ ಎಂಜಲು ಆಹಾರ ಪದಾರ್ಥಗಳನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ. ಎಂಜಲು ಅಂದರೆ ಈಗ ಒಬ್ಬರಿಗೆ ತಿಂದುಬಿಟ್ಟಿರ್ತಾರೆ ಆಹಾರ, ನೀವು ತಿನ್ನೋದು. ಹೌದು, ಆದರೆ ಈಗ ಎಂಜಲು ಅಂದ ತಕ್ಷಣ ಈಗ ಮನೆಯಲ್ಲಿ ಯಾರಿಗೊಬ್ರಿಗೆ ಹೆಚ್ಚಾಯಿತು, ಅದನ್ನು ನಾವು ತಿಂದರೆ ಅದು ತಗೋಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅಡುಗೆ ನೀವು ಆಹಾರ ಬಡಿಸೋಕ್ಕೆ ಬಂದಾಗ ಎಷ್ಟು ಬೇಕೋ ಅಷ್ಟೇ ಬಡಿಸ್ಕೋಬೇಕೇ ಹೊರತು ದುರಾಸೆಯಿಂದ ಹೆಚ್ಚು ಬಡಿಸ್ಕೋಬಾರ್ದು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ತಿನ್ನಿ ನೀವು ಅಂತ. ಹೌದು. ಓಕೆ. ಹಾಗಾಗಿ ನೀವು ಊಟ ಮುಗಿಸಿದ ಮೇಲೆ ಅಲ್ಲಿ ಏನೂ ಉಳಿಬಾರ್ದು, ತಟ್ಟೆ ಖಾಲಿಯಾಗಿರಬೇಕು. ತಟ್ಟೆ ಖಾಲಿಯಾಗಿರಬೇಕು. ವಾಸ್ತವದಲ್ಲಿ ಕರಿಬೇವಿನ ಸೊಪ್ಪನ್ನು ಬಿಸಾಕಬಾರ್ದು, ಅದನ್ನು ತಿಂದರೆ ಒಳ್ಳೆಯದು. ಸೊ ಹಾಗಾಗಿ ಸೇವಿಸುವಂಥ ಆಹಾರ ಚೆನ್ನಾಗಿರಬೇಕು, ಅದನ್ನು ಸರಿಯಾಗಿ ಸೇವಿಸಬೇಕು ಅಂತ. ಸರಿಯಾಗಿ ಸೇವಿಸಬೇಕು, ಹಿತಮಿತವಾಗಿರಬೇಕು, ಮತ್ತೆ ಚೆನ್ನಾಗಿ ಅಗೆದು ತಿನ್ನಬೇಕು. ಹಲ್ಲುಗಳಿರೋದು ಬಾಯಲ್ಲಿ, ಹೊಟ್ಟೆಯಲ್ಲ. ಹಾಗಾಗಿ ನಾವೇನು ಮಾಡ್ತೇವೆ, ಮುದ್ದೆನ ಹೀಗಂಟ್ಕೊಂಡು ಗುಳುಮ್ ಅಂತ ನುಂಗ್ಬಿಡ್ತೇವೆ. ಚಪಾತಿ ಅಗಿಬೇಕು, ಅನ್ನ ಅಗಿಬೇಕು, ಅಗಿಯಲ್ಲ. 3-4 ಸಲ ಅಂದ್ಬಿಟ್ಟು ತಕ್ಷಣ ನುಂಗ್ಬಿಡ್ತಾರೆ. ಆಹಾರವನ್ನು ಯಾವತ್ತಿಗೂ ಪ್ರಶಾಂತ ಮನಸ್ಸಿಂದ ಸೇವಿಸಬೇಕು, ಆ ಥರದಲ್ಲಿ ಸೇವಿಸಬಾರ್ದು. ಆದರೆ ಈಗಿನ ಜನ್ರೇಷನಲ್ಲಿ ನಾವು ನೋಡೋದಾದರೆ ಎಲ್ಲರೂ ಕೂಡ ಆಫೀಸಿಗೆ ಹೋಗಬೇಕು ಅಂತ ಬೆಳಗ್ಗೆ ಮಾಡುವಂಥ ಉಪಹಾರ ಕೂಡ ತುಂಬ ಅರ್ಜೆಂಟಲ್ಲಿ, ಮಧ್ಯಾಹ್ನ ಏನೋ ಕೆಲಸ ಇದೆ, ಮೀಟಿಂಗ್ ಇದೆ ಅಂತ ಅರ್ಜೆಂಟಲ್ಲಿ, ರಾತ್ರಿ ಕೂಡ ಅಷ್ಟೇ, ತಿಂದರೂ ಆಯಿತು ತಿಂದೇ ಇದ್ರೂ ಆಯಿತು. ಅಂದರೆ ಈ ಜೀವನ ಶೈಲಿ ತುಂಬ ಬದಲಾವಣೆ ಆಗಿದೆ ಅಲ್ವ ಸರ್? ಸೊ ನಾವು ದುಡಿತಾ ಇರೋವಂಥದ್ದೇ ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಬದುಕಬೇಕು ಅಂತ. ಆದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ತಿನ್ನೋದಕ್ಕೆ ಸಮಯ ಇಲ್ಲ ಅನ್ನೋಂಥ ಪರಿಸ್ಥಿತಿಗೆ ನಮ್ಮನ್ನು ನಾವು ತಳ್ಳಿಕೊಂಡಿದ್ದೀವಿ ಅಂತ ಅನ್ನಿಸ್ತಾ ಇದೆ ನಿಜವಾಗಿಯೂ. ನೆನಪಲ್ಲಿ ಉಳಿಲಿ ಅಂತ ಒಂದು ಪದಗುಚ್ಛವನ್ನು ಕೊಡ್ತೇನೆ, ಹರಿವರಿ ಕರಿ. ಇವು 3 ನಿಮ್ಮ ಬದುಕಲ್ಲಿ ಬರಲಿಲ್ಲ ಅಂದರೆ ನೀವು ಆರೋಗ್ಯವಾಗಿರ್ತೀವಿ. ಹರಿ, ನೀವು ಹೇಳಿದ್ರಲ್ಲ, ಅವಸರದ ಬದುಕು. ವರಿ,
ಅನಗತ್ಯವಾಗಿ ಯೋಚನೆ ಮಾಡೋದು. ಅಲ್ಲ, ಯೋಚನೆ ಮಾಡಬೇಕು, ಮನುಷ್ಯನ ಮೇಲೆ ಯೋಚನೆ ಮಾಡಲೇಬೇಕಾಗುತ್ತೆ. ಅನಗತ್ಯವಾಗಿ ಕರಿ, ಹೆಚ್ಚು ಮಸಾಲೆ ಕರೆದ ಪದಾರ್ಥಗಳನ್ನು ಮಿತಿಮೀರಿ ಸೇವಿಸ್ದೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇವಿಸ್ಕೊಂಡ್ರೆ ತೊಂದರೆ ಏನಾಗಲ್ಲ. ಇವು 3 ಮಿತಿ ಮೀರ್ತು ಅಂದರೆ ಎಲ್ಲ ರೋಗಗಳಿಗೆ ಆಹ್ವಾನ ಕೊಡುತ್ತೆ. ಹಾಗಾಗಿ ಹರಿವರಿ ಕರಿ ಇವುಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು ನೀವು ಅಂತ ಹೇಳ್ತಾರೆ. ಈ ತಾಮಸಿಕ ಆಹಾರದ ವ್ಯಾಪ್ತಿಯಲ್ಲಿ ಮಾಂಸಾಹಾರ ಬರುತ್ತೆ, ಮದ್ಯಪಾನ ಬರುತ್ತೆ, ಸಂಸ್ಕರಿಸಿದ ಆಹಾರ ಪದಾರ್ಥಗಳು ಬರುತ್ತೆ. ಅಂದರೆ ಜಂಕ್ ಫುಡ್ ಅಂತ ನಾವೇನು ಕರಿತೇವೆ, ಪ್ರೊಸೆಸ್ಡ್ ಫುಡ್ ಅಂತ ಏನು ಕರಿತೇವೆ, ಅದು ಈ ತಾಮಸ ಆಹಾರದ ವ್ಯಾಪ್ತಿಯಲ್ಲಿ ಬರುತ್ತೆ ಇದು. ಹಾಗೆ ರೆಫ್ರಿಜಿರೇಟರಲ್ಲಿ ಶೇಖರಿಸಿ ಇಟ್ಟಂಥ ಆಹಾರ ಪದಾರ್ಥಗಳು ಈ ವ್ಯಾಪ್ತಿಗೆ ಬರುತ್ತೆ. ಅಂದರೆ ಆಗ ಭಗವದ್ಗೀತೆಯಲ್ಲಿ ಆಗಲೇ ಸಂಸ್ಕರಿಸಿದ ಆಹಾರ ಒಳ್ಳೆಯದಲ್ಲ ಅನ್ನೋಂಥದ್ದು ಉಲ್ಲೇಖ ಆಗಿದೆ. ಹಾಗಾಗಿ ಸಾತ್ವಿಕ ಆಹಾರ ಈ 3ಕ್ಕೂ ಕಂಪೇರ್ ಮಾಡಿದ್ರೆ ಸಾತ್ವಿಕ ಆಹಾರ ತುಂಬ ಉತ್ತಮ ಆಹಾರ. ಸಂಸ್ಕರಿಸಿದ ಆಹಾರನ ಭಗವದ್ಗೀತೆಯಲ್ಲಿ ಹೇಳಿದಾರ ಅಂದರೆ ಪ್ರೋಸೆಸ್ ಫುಡ್ ಅನ್ನೋ ಶಬ್ದ ಬಳಸಿಲ್ಲ ಅವರು. ಹೆಚ್ಚು ಉಪ್ಪು ಇರುವಂಥ, ಹೆಚ್ಚು ಎಣ್ಣೆ ಇರುವಂಥ, ಹೆಚ್ಚು ಖಾರ ಇರುವಂಥ ಈ ಥರದ್ದು ವಸ್ತುಗಳಿದೆಯಲ್ಲ, ಆ ಗುಂಪುಗಳದನ್ನು ಹೆಚ್ಚು ಸೇವಿಸಬೇಡಿ. ಉದಾಹರಣೆಗೆ ಬಿರಿಯಾನಿ ತಾಮಸ ಆಹಾರಕ್ಕೆ ಬರುತ್ತೆ. ನೀವೇ ಗಮನಿಸಿ ನೋಡಿ, ಹೊಟ್ಟೆ ತುಂಬ ಬಿರಿಯಾನಿ ತಿನ್ನಿ, ಆಮೇಲೆ ನೋಡಿ ನಿಮಗೆ ಗೊತ್ತಿಲ್ಲದಿರೋಕ್ಕೆ ಕಣ್ಣು ಎಳೆಯೋಕ್ಕೆ ಶುರುವಾಗುತ್ತೆ. ಹೌದು. ಈಗ ಒಂದು ಸರಳವಾದ ಪ್ರಶ್ನೆ ಕೇಳ್ತೇನೆ. ಬೆಳಗ್ಗೆ ಉಪಾಹಾರ ತಿಂದ್ವಿ, ಮಧ್ಯಾಹ್ನ ಊಟ ಮಾಡಿದ್ವಿ. ಮಧ್ಯಾಹ್ನ ಮಾಡಿದ ಊಟ ನಿಮಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಿದ್ದೀರಾ, ಜಾಸ್ತಿ ಮಾಡಿದ್ದೀರಾ ಅಂತ ತಿಳ್ಕೊಳ್ಳೋದು ಹೇಗೆ? ಜಾಸ್ತಿ ಊಟ ಮಾಡಿದ್ರೆ ಕಣ್ಣು ತೂಕಡಿಸುತ್ತೆ. ಬಹಳ ಸರಳವಾದ ಮಾರ್ಗ ಇದು. ಮಧ್ಯಾಹ್ನದ ಊಟ ಮಾಡಿದ್ಮೇಲೆ ಕೆಲಸ ಮಾಡುವಾಗ ಕಣ್ಣು ಸ್ವಲ್ಪ ಎಳೆಯುತ್ತೆ ಅಂದರೆ ಅಗತ್ಯಕ್ಕಿಂತ ಹೆಚ್ಚು ಆಹಾರವನ್ನು ನೀವು ಸೇವಿಸಿದ್ದೀರಿ. ಕಡಿಮೆ 2 ತುತ್ತು ಕಡಿಮೆ ತಿನ್ನಿ ಅಂತ ಅರ್ಥ. ನಾಳೆ ಕಡಿಮೆ ತಿನ್ನು ಅಂತ ಬಾಡಿ ಹೇಳ್ತಾ ಇದೆ ಹಾಗಾದರೆ. ಹಾಗಾಗಿ ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು ಇವನ್ನೆಲ್ಲ ಬಾಲ್ಯದಲ್ಲೇ ಕಲಿಸ್ಬೇಕಾಗುತ್ತೆ. ಯಾಕಂದರೆ ಮನೆಯಲ್ಲಿ ನೀವೇನು ಅಭ್ಯಾಸ ಮಾಡಿರ್ತೀರೋ ಅದು ಕೊನೆಯ ದಿನದವರೆಗೂ ಅದೇ ನಮ್ಮನ್ನು ಕಾಪಾಡೋದು, ಮಾರ್ಗದರ್ಶನ ಕೊಡೋದು. ಹೌದು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಸಾಧ್ಯವಾದಷ್ಟು ಸಾತ್ವಿಕ ಆಹಾರವನ್ನು ಪ್ರತಿದಿನ ಬಳಸಬೇಕು. ಆಗೊಂದು ಸಲ ಈಗೊಂದು ಸಲ ಹೋಗ್ಬಿಟ್ಟು ಮಂಚೂರಿ ತಿನ್ನಬೇಕು ಅಂದರೆ ತಿನ್ನಿ, ಖಂಡಿತ ನಾನು ಬೇಡ ಅನ್ನಲ್ಲ. ತಿಂಗಳಿಗೊಂದು ಸಲ ಪಿಜ್ಜಾ ತಿಂತೀನಿ ಅಂದರೆ ಖಂಡಿತ ಕೊಡಿಸಿ ಮಕ್ಕಳಿಗೆ. ಎಲ್ಲರ ಮಕ್ಕಳಿಗೆ ಅದೊಂದು ಕೊರಗು ಶುರುವಾಗ್ಬಿಡುತ್ತೆ. ಎಲ್ಲರ ಅಪ್ಪ ಅಮ್ಮಂದರು ಪಿಜ್ಜಾನ ಕೊಡಿಸ್ತಾರೆ, ನಮ್ಮಪ್ಪ ಕೊಡಿಸಲ್ಲ ಅಂತ. ಆ ಕೊರಗು ಬರಬಾರ್ದು ಮಕ್ಕಳಿಗೆ. ಯಾವತ್ತೋ ಒಂದು ದಿವಸ ಕೊಡಿ, ತಪ್ಪೇನಿಲ್ಲ. ಅಪರೂಪ ಕೊಡಿಸ್ಬೋದು ಖಂಡಿತ. ಆದರೆ ಅದೇ ಪ್ರತಿನಿತ್ಯದ ಆಹಾರ ಆಗಬಾರ್ದು ಅಂತ. ಕೆಲವು ಹುಡುಗರನ್ನ ನೋಡ್ತೇನೆ, ಯುವಜನತೆ ಸಂಜೆ ಆಗ್ತಾ ಇದ್ದ ಹಾಗೆ ಪಾನಿಪುರಿ, ಮಸಾಲೆ ಪುರಿ, ಸೇವು ಪುರಿ, ಏನು ಬೇಕೋ ಒಟ್ಟಿನಲ್ಲಿ ಸ್ನ್ಯಾಕ್ಸ್ಗಳು ತಿನ್ನೋಕೆ ಹೋಗ್ಬಿಡ್ತಾರೆ. ತಿಂತಾರೆ, ಹಸಿವು ಕಡಿಮೆ ಆಗುತ್ತೆ, ರಾತ್ರಿ ಊಟ ಖೋತ. ಹಾಗಾಗಿ ಸಮತೋಲಿತ ಆಹಾರ ಸಿಗಲ್ಲ ಅವರಿಗೆ. ನಾಲ್ಗೆ ರುಚಿಗೆ ತಿನ್ನಿ, ನಾನು ಖಂಡಿತ ಬೇಡ ಅಂತನಲ್ಲ, ಆದರೆ ಅದೇ ಆಹಾರ ಆಗಬಾರ್ದು. ಹೌದು. ಉಪ್ಪಿನಕಾಯಿ ಊಟವಾಗಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಉಪ್ಪಿನಕಾಯಿ ಬೇಕು, ನಮಗೆ ರುಚಿ ಕೊಡುತ್ತದು. ಅದು ಉಪ್ಪಿನಕಾಯಿಯೇ ಊಟ ಆಗುತ್ತೆ ಅಂದರೆ. ಹಾಗಾಗಿ ಸ್ನ್ಯಾಕ್ಸ್ ತಗೊಳ್ಳಿ, ಜಂಕ್ ಫುಡ್ಡು ತಗೊಳ್ಳಿ, ಆದರೆ ಅದೇ ಆಹಾರ ಆಗಬಾರ್ದು. ಎಲ್ಲದರಲ್ಲೂ ಹಿತಾಮಿತ ಬೇಕು. ನೀವು ಹೇಳಿದಾಗ ಹಿತಾಮಿತ ಇಡೀ ಪಾಲಿಸಲೇಬೇಕು ಅಂತ. ಬದುಕಿನ ಯಾವುದೇ ಆಯಾಮ ತಗೊಳ್ಳಿ, ಹಿತಾಮಿತ. ಅದರಲ್ಲೇ ಇನ್ನೊಂದು ಕಡೆ ಭಗವದ್ಗೀತೆಯಲ್ಲೇ ಹೇಳ್ತಾನೆ, ಯುಕ್ತಾಹಾರ ಅನ್ನೋ ಮಾತನ್ನು 6ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಆತ ಬಹಳ ಸ್ಪಷ್ಟವಾಗಿ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಅನ್ನೋ ಒಂದು ಮಾತನ್ನು ಹೇಳ್ತಾನೆ. ಯಾರು ಮಿತವಾಗಿ ಆಹಾರವನ್ನು ಸೇವಿಸುತ್ತಾರೋ, ಮಿತವಾಗಿ ವಿಹರಿಸುತ್ತಾರೋ ಮತ್ತು ಕೆಲಸ ಮತ್ತು ನಿದ್ರೆಯಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುತ್ತಾರೋ
ಅವರ ದುಃಖಗಳೆಲ್ಲ ನಾಶವಾಗುತ್ತೆ. ನೋಡಿ, ಭಗವದ್ಗೀತೆಯಲ್ಲಿ ಪದೇ ಪದೇ ಹೇಳೋದು ಹಿತ ಮಿತ. 2 ಶಬ್ದ ನೆನಪಿಟ್ಕೊಂಡ್ರೆ ಆಗೋಯ್ತು ನಮ್ಮ ಬದುಕಲ್ಲಿ. ಯಾವುದೇ ಆಯಾಮ ತಗೊಳ್ಳಿ, ಹಿತ ಮಿತ. ಹೋಳಿಗೆ ಚೆನ್ನಾಗಿದೆ ಅಂತ ಹೇಳಿ 5 ತಿನ್ನಕ್ಕಾಗುತ್ತೀಯ? ಹಿತ ಮಿತ. ಮಿತ. ಇವೆರಡನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ತು ಅಂದರೆ ಚೆನ್ನಾಗಿರುತ್ತೆ. ಮತ್ತು ಬಹಳ ಮುಖ್ಯವಾದ ಒಂದು ವಿಚಾರ ಹೇಳಬೇಕು. ಊಟ ಮಾಡುವಾಗ ಕೃತಜ್ಞತೆ ಸಲ್ಲಿಸಬೇಕು. ಒಂದು ಕಾಲದಲ್ಲಿ ಆ ಕೃತಜ್ಞತೆಯನ್ನು ಸಲ್ಲಿಸದೆ ಊಟ ಮಾಡ್ತಿರಲಿಲ್ಲ ನಾವು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗೋಗಿದೆ. ಆ ಒಂದು ತುತ್ತನ್ನು ಬಾಯಿಗೆ ಇಟ್ಕೊಳ್ಳೋದಕ್ಕೆ ಮೊದಲು ಮನಸ್ಸಿನ ಒಳಗೆ ಹೇಳಿಕೊಂಡ್ರೆ ಸಾಕು. ಹೌದು. ಶಾಲೆಗಳಲ್ಲಿ ಇವತ್ತಿಗೂ ಕೂಡ ಪ್ರಾರ್ಥನೆಯನ್ನು ಮಾಡಿ ಅದಾದ ನಂತರ ಊಟವನ್ನು ಮಾಡ್ತಾರೆ. ಅಂದರೆ ನಾನು ಸ್ಕೂಲ್ಗೆ ಹೋಗಬೇಕಾದ್ರೂ ಕೂಡ ಆ ಒಂದು ಪರಿಪಾಠ ಇತ್ತು. ಈಗ ಹೇಗಾಗಿದೆ ಗೊತ್ತಿಲ್ಲ, ಆದರೆ ಊಟಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಅನ್ನುವಂಥದ್ದು ಇತ್ತು. ಪ್ರಾರ್ಥನೆ ಅನ್ನೋದು ಅದೊಂದು ರೀತಿ ಯಾಂತ್ರಿಕವಾಗಿ ಆಗಿಬಿಟ್ಟು ನಡೆಯುತ್ತೆ. ಅರ್ಥ ಗೊತ್ತಿರಲ್ಲ, ಹೇಳಿರಲ್ಲ. ನಾನಂತೂ ಯಾವ ಶಾಲೆಯಲ್ಲೂ ಗಮನಿಸಿಲ್ಲ. ನನ್ನ ಉದ್ದೇಶ ಏನು ಅಂದರೆ, ಒಂದು ತುತ್ತನ್ನು ಇಡೋಕ್ಕೆ ಮೊದಲು ಯಾರ್ಯಾರಿಗೆ ಧನ್ಯವಾದಗಳನ್ನು ಹೇಳಬೇಕು. ಈ ಆಹಾರವನ್ನು ತಯಾರು ಮಾಡಿ ನಿಮ್ಮ ತಟ್ಟೆಯಲ್ಲಿ ತಂದಿಟ್ಟಿದ್ದಾಳಲ್ಲ, ಆ ಅಮ್ಮನಿಗೆ ಮೊದಲು ಕೃತಜ್ಞತೆ. ಆಹಾರ ಪದಾರ್ಥಗಳನ್ನು ಕೊಂಡುಕೊಂಡು ಬರಲಿಕ್ಕೆ ದುಡಿದ್ನಲ್ಲ ಅಪ್ಪ, ಅವನಿಗೆ 2ನೆಯ ಕೃತಜ್ಞತೆ. ಆಹಾರ ಧಾನ್ಯಗಳನ್ನು ಮಾರ್ತಾ ಇದ್ದಾನಲ್ಲ, ನಾವಿರುವ ಸ್ಥಳಕ್ಕೆ ತಂದು ಕೊಡ್ತಾನಲ್ಲ, ಆ ವ್ಯಾಪಾರಿಗೆ 3ನೆಯ ಕೃತಜ್ಞತೆ. 4ನೆಯ ಕೃತಜ್ಞತೆ ಅವನ್ನೆಲ್ಲ ಬೆಳೆದಂಥ ರೈತನಿಗೆ. ಅದಾದ ಮೇಲೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಾದದ್ದು ನಮ್ಮ ಭೂಮಿ ತಾಯಿಗೆ, ಅದಾದ ಮೇಲೆ ಸೂರ್ಯನಿಗೆ, ಅದಾದ ಮೇಲೆ ಗಾಳಿಗೆ, ಅದಾದ ಮೇಲೆ ಮಳೆಗೆ. ಇವರನ್ನೆಲ್ಲ ಒಂದು ಕ್ಷಣ ಮನಸ್ಸಲ್ಲಿ ಮಿಂಚಿನ ಹಾಗೆ ಸ್ಮರಿಸ್ಕೊಂಡು ನಿಮಗೆ ಧನ್ಯವಾದಗಳು ಅಂತ ಹೇಳಿಕೊಂಡು ಊಟ ಮಾಡ್ತು ಅಂತ ಹೇಳ್ತಂದರೆ ಮನಸ್ಸು ಪ್ರಸನ್ನವಾಗುತ್ತೆ. ನಾವೆಲ್ಲ ಋಣದಲ್ಲಿದ್ದೇವೆ. ಹೌದು. ಹಾಗಾಗಿ ಈ ಋಣಮುಕ್ತರಾಗಬೇಕಾದ್ರೆ ನಾವು ಆಯಾ ಸಂದರ್ಭದಲ್ಲಿ ಆ ಋಣಮುಕ್ತವನ್ನು ಮುಗಿಸ್ಬೇಕು. ಈಗ ಕಾರ್ಯಕ್ರಮ ಮಾಡ್ತೇವೆ, ಮಾಡಿ ಆದಮೇಲೆ ಧನ್ಯವಾದಗಳು ಅಂತ ನಾನು ಹೇಳಬೇಕು ನಿಮಗೆ. ಧನ್ಯವಾದಗಳು ಅಂತ ನಾನು ಹೇಳದೇ ಇದ್ದರೆ ನಾನು ಕೃತಜ್ಞ ಆಗ್ತೇನೆ. ನೀವು ನನಗೆ ಅವಕಾಶ ಕೊಟ್ಟಿದ್ದೀರಿ, ಇಷ್ಟು ಜನ ವೀಕ್ಷಕರ ಜೊತೆ ಮಾತನಾಡೋಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದೀರಿ, ನಾನು ಕೃತಜ್ಞನಾಗಿರೋದು ಬೇಡವೇ ನಿಮಗೆ? ನಾಳೆ ಹೇಳ್ತೀನಿ ಅಂದರೆ ಒಪ್ತೀರಾ? ಹಾಗಾಗಿ ಇವತ್ತು ನಾನು ಊಟ ಮಾಡ್ತಿದ್ದೇನೆ ಅಂದರೆ ಮನಸ್ಸಿನ ಒಳಗೆ ಹೇಳ್ಕೊಂಡ್ರೆ ಸಾಕು. ಅದು ಬರಬೇಕು ಆ ಕ್ಷಣಕ್ಕೆ. ಅಮ್ಮ ಬರಬೇಕು, ಅಪ್ಪ ಬರಬೇಕು, ವ್ಯಾಪಾರಿ ಬರಬೇಕು, ಭೂಮಿ, ಗಾಳಿ, ಸೂರ್ಯ ಅಲ್ಟಿಮೇಟ್ ದೇವರು ಅಂತ ಹೇಳ್ತಂದರೆ ನಮ್ಮ ಲೆಕ್ಕದಲ್ಲಿ ಸೂರ್ಯನೇ ನಮ್ಮ ದೇವರು. ಆತನನ್ನು ಬಿಟ್ಟು ಬೇರೆ ದೇವರಿಲ್ಲ. ಧರ್ಮ ನಾನಾ ರೀತಿಯಲ್ಲಿ ದೇವರನ್ನು ವರ್ಣಿಸೋಕೆ ಹೋಗ್ಬೋದು. ಅದು ನನ್ನಂಥ ದಡ್ಡರಿಗೆ ಅರ್ಥವಾಗುವ ವಿಚಾರ ಅಲ್ಲ. ನನಗೆ ಸರಳವಾಗಿ ಅರ್ಥ ಆಗೋದು ಮತ್ತು ಮನವರಿಕೆ ಆಗಿರೋದು ಸೂರ್ಯ. ನಾನಿವತ್ತು ಬದುಕಿದ್ದೀನಿ ಅಂದರೆ ಅದಕ್ಕೆ ನೇರ ಕಾರಣ ಸೂರ್ಯ. ಹೌದು. ಹಾಗಾಗಿ ಅವನಿಗೆ ಕೃತಜ್ಞತೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಇದು ನಮ್ಮ ಮಕ್ಕಳಿಗೆ ಹೇಳಿಕೊಡ್ಬೇಕು. ಮಕ್ಕಳಿಗೆ ಅವ್ರ ಕೈಲಿ ಆಟ ಆಡ್ತಾ ಹೇಗೆ ಬಂತು ಇದು ನಿನ್ನ ತಟ್ಟೆಗೆ ಅಂತ ಕೇಳ್ತಾ ಹೋಯ್ತಂದ್ರೆ ಅವರು ಥ್ಯಾಂಕ್ಸ್ ಹೇಳೋದು ಬೇಡವಾ? ಕೇಳ್ತಿದ್ರೆ ಮಕ್ಕಳು ಅರ್ಥ ಮಾಡ್ಕೋತಾರೆ. ಒಂದು ಸಲ ನೀವು ಅಭ್ಯಾಸ ಮಾಡಿಬಿಡಿ, ಮಕ್ಕಳಿಗೆ ತಮ್ಮ ಕೊನೆಯ ಉಸಿರಿರೋವರೆಗೂ ಅದನ್ನು ನೆನಪಲ್ಲಿ ಇಟ್ಕೊಂಡು ಪಾಲಿಸ್ತಾರೆ, ಕಲಿತಾರೆ. ಹಾಗಾಗಿ ಈ ಆಹಾರ, ಮನಸ್ಸು ಇವೆರಡೂ ಒಂದೇ ನಾಣ್ಯದ 2 ಮುಖ. ನಾವು ಬದುಕೋದಕ್ಕೆ ಆಹಾರ ಸೇವಿಸಬೇಕು, ಹಾಗೆಯೇ ಬದುಕು ಅನ್ನೋದರಲ್ಲೇ ನಮ್ಮ ಮನಸ್ಸು ಅನ್ನೋದು ಸಹ ಸೇರಿಕೊಂಡಿದೆ. ನಾವು ಯಾವ ಆಹಾರವನ್ನು ಸೇವಿಸ್ತೇವೋ ಹಾಗೆಯೇ ನಮ್ಮ ದೇಹ ಮತ್ತು ಮನಸ್ಸು ರೂಪುಗೊಳ್ಳುತ್ತೆ. ಸಾಧ್ಯವಾದಷ್ಟು ಸಾತ್ವಿಕ ಆಹಾರವನ್ನು ಸೇವಿಸೋದಕ್ಕೆ ಪ್ರಯತ್ನಿಸೋಣ. ಅದು ನಮ್ಮೆಲ್ಲರ ಒಂದು ಆಶಯ. ದೇಹವೆಂಬ ದೇಗುಲ
ಇದನ್ನು ಚೆನ್ನಾಗಿ ನಾವು ನೋಡ್ಕೋಬೇಕು ಅನ್ನೋದಾದರೆ ದೇಹ ಸ್ವಚ್ಛತೆ, ಮನಸ್ಸಿನ ಸ್ವಚ್ಛತೆ, ಭಾವ ಸ್ವಚ್ಛತೆ ಇವು ಮೂರೂ ಅಗತ್ಯ. ಅವುಗಳನ್ನು ಯಥಾಶಕ್ತಿ ನಮ್ಮ ಬದುಕಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ತಮ್ಮ ಜೊತೆ ಒಂದಷ್ಟು ಮಾತುಕತೆ ಆಡೋದಕ್ಕೆ, ನಮ್ಮ ವೀಕ್ಷಕರ ಜೊತೆ ಒಂದಷ್ಟು ವಿಚಾರ ವಿಮರ್ಶೆ ಮಾಡೋದಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಮಗೆ ಕೃತಜ್ಞತೆಗಳನ್ನು. ಧನ್ಯವಾದಗಳು ಸರ್. ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಮಾಹಿತಿಯನ್ನು ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಸರಳವಾಗಿ ಅದರ ಜೊತೆಗೆ ವಿವರವಾಗಿ ವಿವರಿಸಿದ್ದೀರಾ. ನಮ್ಮ ದೇಹ ದೇವಸ್ಥಾನ ಅನ್ನೋದನ್ನು ನಿಮ್ಮ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದೀರಿ. ಅಂದರೆ ಅಲ್ಲಿ ಆರೋಗ್ಯ ಬರುತ್ತೆ, ಅಂತರಂಗ ಶುದ್ಧಿ ಬರುತ್ತೆ, ಬಹಿರಂಗ ಶುದ್ಧಿ ಬರುತ್ತೆ. ಸೊ ಅವರು ಯಾವ ರೀತಿಯಾಗಿ ನಾವು ಅದನ್ನು ತೆಗೆದುಕೊಳ್ತೀವಿ ಅನ್ನುವಂಥದ್ದು ನಮ್ಮ ಮೇಲೆ ಬಿಟ್ಟಿರುವಂಥದ್ದು. ಸೊ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ನಮ್ಮ ಮೇಲೆ ಅವಲಂಬಿತ ಆಗಿದೆ. ಅದನ್ನು ಕಾಪಾಡ್ಕೋಬೇಕು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಅಮೂಲ್ಯವಾದಂತಹ ಸಮಯವನ್ನು ನಮಗೆ ಮೀಸಲಿಟ್ಟಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಳಬೇಕು, ನಮ್ಮ ದೇಹವನ್ನು ನಾವು ದೇವಸ್ಥಾನ ಅಂತ ಯಾಕೆ ಕರಿತೀವಿ, ಭಗವದ್ಗೀತೆಯಲ್ಲಿ ಆರೋಗ್ಯದ ಬಗ್ಗೆ, ಅದರ ಜೊತೆಗೆ ಆಹಾರದ ಬಗ್ಗೆ ಯಾವ ರೀತಿಯಾದಂಥ ಉಲ್ಲೇಖ ಇದೆ, ಎಲ್ಲ ವಿಚಾರದ ಬಗ್ಗೆ ನಮಗೆ ಡಾಕ್ಟರ್ ನಾ ಸೋಮೇಶ್ವರ ಸರ್ ಅವರು ಹೆಚ್ಚಿನ ಮಾಹಿತಿಯನ್ನು ಹಾಗೆಯೇ ವಿವರವಾದಂಥ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.